ಇದೆ ನೋಡೋಣ ಬನ್ನಿ. इस दुर्भाग्यपूर्ण घटना का लाभ उठाकर हिंदू धर्म एवं समाज को बदनाम करने के षड्यंत्रों को विफल करे. ರಾಮ ಮಂದಿರ ಹುಂಡಿ ಕಳ್ಳತನ ದುರಾದೃಷ್ಟಕರ ಅಂದ RSS. ಯಾರೇ ತಪ್ಪಿತಸ್ಥರಿದ್ರೂ ಕಠಿಣ ಶಿಕ್ಷೆ. ಮೊದಲ ಬಾರಿಗೆ ಪ್ರತಿಕ್ರಿಯೆ ಕೊಟ್ಟ ದತ್ತಾತ್ರೇಯ ಹೊಸಬಾಳೆ. DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಬಾಂಗ್ಲಾದೇಶದವರ ಸ್ವರ್ಗ. ಇದು ಸುಮಾರು 20ರಿಂದ 25 ಲಕ್ಷ ಜನ ಕರ್ನಾಟಕದಲ್ಲಿದ್ದಾರೆ. ಬಾಂಗ್ಲಾದೇಶಿಯರ ಸಕ್ರಮಕ್ಕೆ ಕಾಂಗ್ರೆಸ್ ಸಂಚು. SIRನಲ್ಲಿ ಅಕ್ರಮ ಬಗ್ಗೆ ವಿಪಕ್ಷಗಳಿಂದ ವಿಡಿಯೋ. ಆಯೋಗ ಇದೆ, ಕ್ರಮ ಆಗತ್ತೆ ಎಂದ ಪ್ರಿಯಾಂಕ್ ಖರ್ಗೆ. ಬೆಂಗಳೂರಿನಲ್ಲಿ 3ನೇ ದಿನವೂ ಫುಟ್ಪಾತ್ ತೆರವು. ನಿನ್ನೆ ಮಧ್ಯರಾತ್ರಿವರೆಗೂ ಕೃಷ್ಣ ಬೈರೇಗೌಡ ಸಿಟಿ ರೌಂಡ್ 141 ಕಿಮಿ ತೆರವು ಎಂದ ಸಚಿವರು. ರಾಜ್ಯದಲ್ಲಿ ಲಕ್ಷಾಂತರ ಸಮಸ್ಯೆ, ಬರ ರಾಜಕೀಯ. ರೈತರು ಬೆಳೆ ಬೆಳೆಯದಂತೆ ಸಿಎಂ ಮನವಿಗೆ ಬಿಜೆಪಿ ಕೆಂಡ. ರೈತರ ಆತ್ಮಸ್ಥೈರ್ಯ ಕುಗ್ಗಿಸುವ ಕೆಲಸ ಅಂದ BYV. ಇನ್ನೂ 1 ವರ್ಷ ನಟ ದರ್ಶನ್ಗೆ ಜೈಲೇ ಗತಿ. 1 ವರ್ಷ ಜಾಮೀನು ಅರ್ಜಿ ಸಲ್ಲಿಸದಂತೆ ನಿರ್ಬಂಧ. ಸುಪ್ರೀಂ ರಿಜಿಸ್ಟರ್ ಇಂದ ದರ್ಶನ್ ಅರ್ಜಿ ತಿರಸ್ಕಾರ.